ಸೊಂಟದ ವಿಷ ಬ್ಯಾಡವ ಶಿಷ್ಯ, ಸೊಂಟಕ್ಕಿಂತ ವಾಸಿಕನೋ ಗುಂಡಿನ ದಶ. ಸೊಂಟಾಕನ್ನ ಕನ್ನ 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 ಕನ್ನ, ಸೊಂಟಾಕನ್ನ ಕನ್ನ ಕನ್ನ ಕನ್ನ. ಯವ್ವ ನಡಾನ ಈ ಸೊಂಟ ಹಿಡಿದು ಏನು ಮಾಡಕ್ಕಾಗಲ್ ನೋಡು. ಇದ್ರ ಮಣ್ಣಾಗಿಡ್ಲಿ 2 ದಿನ ಆತು ಈ ಎಳತಿ ಕಾಡಾಕತ್ತತಿ. ಬಗ್ಗೆ ಒಂದಿಟ್ಟು ಕಸ ಹೊಡಿಬೇಕಂದ್ರ ಎಲ್ಲಿ ಆಗವಲ್ದು. ಯಾಕ ಅಜಯಕ್ಕೆ ಏನಾತು? ಹಿಂಗ್ಯಾಕ್ ನಿಂತಿ ಅಡ್ಡಾದಿಡ್ಡಿ? ಅಡ್ಡಾದಿಡ್ಡಿಯ? ನನ್ನ ಜೀವನ ಅಡ್ಡಾದಿಡ್ಡಿ ಆಗ್ಬಿಟ್ಟತೆ ನಿರ್ಮಲ. ಏನ್ ಮಾಡ್ಲಿ, ನಡ ಹಿಡಿದ್ ಬಿಟ್ಟತೆ. ಇನ್ನ ಚಳಕ್ ಹಿಡ್ದಂಗ ಆಗ್ಬಿಟ್ಟತಿ. ಕುಂತ್ರಿ ಹೇಳಾಕ್ ಬರವಲ್ದು, ಎದ್ರ ಕುಂದ್ರಾಕ್ ಬರವಲ್ದು, ಬಗ್ಗಾಕ್ ಬರವಲ್ದು, ಏನು ಹಾರೆ ಮಾಡಾಕ್ ಬರವಲ್ದು. ಸಾಕಾಗಿ ಹೋಗೈತ್ ನೋಡು. 2 ದಿನದ ಹೊತ್ತಾತು ಇಷ್ಟಳತಿ ಕಾಡಾಕತ್ತತಿ. ಹೌದಾ? ಯಾವಾಗಿಂದ ಹಿಂಗಾಗೈತಿ? ಮಣ್ಣಿಂದ ಆಗೈತೆ ನಿರ್ಮಲ. ಮಾನಿ ಮುಂಜಾನೆ ಎದ್ದು ಕಸ ಹೊಡ್ಯಾಕ ಹೋದ್ವಿ, ಕಸಬರ್ಗಿ ತಗೊಂಡ್ ಬೈಕ್ ಬಂದಿಟ್ಟು ಚಳಕ್ ಅಂತ ಹಿಡ್ಕೊಂಡಿದ್ದ. ಇನ್ನ ಬಿಡುವಲ್ ನೋಡು. ಮುಂಜಾನೆ ಯಾವ್ಕ್ರ ಮಕ ನೋಡಿದ್ನಿ ಏನ ಅವತ್ತ. ಶನಿ ಅನ್ನೋದು ಬೆನ್ನಿಗೆ ಹತ್ತಿ ಬಿಟ್ಟತ್ ನೋಡು. ಎಲ್ಲೆಲ್ಲಿ ಬಿಡುವಲ್ದ. ಆ ಶನಿ ದೇವ್ರಿಗೆ ನನ್ನ ಕಂಡ್ರೆ ಎಟ್ಟರ ಪಿರುತಿದ್ದಿತ್ತು. ಹುಡುಕೊಂಡು ಬರ್ತಾನ ನನ್ನಂತನ್ಯಾನ. ಜೇಕ ಎಲ್ಲದಿ, ಜೇಕ ಎಲ್ಲದಿ, ನೀನ ಬೇಕು ನನಗಂತೇಳಿ ನೆತ್ತಿ ಮೇಲೆ ಹತ್ತಿ ನಿಂತು ನರ್ತನ ಮಾಡ್ತಾನ ನೋಡು. ಹಂಗ ಕುಣಿತಾನ ಒಂದಳತಿ. 7:30 ಇಂದಿಂದ ಒಂದಲ್ಲ ಒಂದು ಪ್ರಾಬ್ಲಮ್ ಬಂದ ಬರ್ತವು. ಎಟ್ಟಂತ ತಡ್ಕೋಕಯ್ಯವ ಸಾಕಾಗಿ ಹೋಗೈತ್ ನೋಡ್ ನನಗ. ಅಯ್ಯ ಪಾಪ, ಅದೇಂಗ್ ಕಸ ಹೊಡ್ಯಾಕ ಹೋಗಿದ್ದಿ? ಅದೇಂಗ್ ನಡ ಚಳ ಕಣಿಸ್ಕೊಂಡೆ ನೀನು? ಮನ್ನೆ ಆಗೇತನ? ನನಗ ಬರಾಕಾಗಿದ್ದಿಲ್ವಾ. ನೀನೊಂದಿಟ್ಟು ಊರಿಗೆ ಹೋಗಿದ್ದೆ ನಾನು. ಹಂಗಾಗಿ ನಿಮ್ಮ ಮನೆ ಕಡೆ ಬಂದೇ ಇಲ್ಲ ನಾನು. ಈಗ ಬಂದ್ ನೋಡಿ ಏನ್ ಮಾಡಕತ್ತಾಳ ಜಯಕ್ಕ ಅಂತೇಳಿ. ಬಾಳ್ ನೋವಾಗೈತನ ನಡ? ದವಾಖಾನಿಗಾರ ಹೋಗಿ ಬರ್ಬೇಕಿಲ್ಲ? ಆ ಮಲ್ಕಾಜ್ ಡಾಕ್ಟರ್ ಅಂತ ಹೋಗಿ ತೋರಿಸ್ಕೊಂಡು ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡು ಗುಳಿಗೆ ಬೆಳಗ್ಗೆ ತಗೊಂಡ್ಬರ್ಬೇಕಿಲ್ಲ? ಹೋಗಿದ್ನಿ ಬಿಡವ ನಿನ್ ಸಂಜೆ ಮುಂದೆ. ಅದೇ ಹಂಗೆ ಇಂಜೆಕ್ಷನ್ ಮಾಡ್ತಾ ಅದೆಂತ ಗುಳಿಗೆ ಕೊಡ್ತಾ. ಅದು ಏನ್ ಎಲ್ಲೆಲ್ಲಿ ಕಡಿಮೆ ಆಗಿಲ್ಲ. ಅದೊಂದ್ವಾ ಎಲ್ಲರಿಗೆ ಒಂದ ತರ ಗುಳಿಗೆ ಕೊಡ್ತತಿ, ಒಂದ ತರ ಇಂಜೆಕ್ಷನ್ ಮಾಡ್ತತಿ. ನೆಗಡಿ ಅಂತ ಹೋದ್ರು ಅದನ್ನ ಮಾಡ್ತತೆ, ಜ್ವರ ಅಂತ ಹೋದ್ರು ಅದನ್ನ ಮಾಡ್ತತೆ, ಕೆಮ್ಮ ಅಂತ ಹೋದ್ರು ಅದನ್ನ ಮಾಡ್ತತೆ, ಕೈ ನೋವು ಅಂತ ಹೋದ್ರು ಅದನ್ನ ಮಾಡ್ತತೆ, ಕಾಲು ಅಂತ ಹೋದ್ರು ಅದನ್ನ ಮಾಡ್ತತಿ. ನಿನ್ನ ನಡಾನು ಅಂತ ಹೋಗೇನಿ ಅದನ್ನ ಮಾಡಿ ಕಳ್ಸತಿ. ಅದೇ ಹಂಗ ಕಲತತೆ ಏನಯ್ಯವ್ವ. ನನಗರ ಅದು ಕಲ್ತತೆ ಇಲ್ಲ ಅನ್ನಿಸ್ತತಿವ. ಗುಳಿಗೆ ಕೊಟ್ಟತು ಅಂತೇಕಿ 500 ರೂಪಾಯಿ ತಗೊಂಡು ಒಂದು ಇಂಜೆಕ್ಷನ್ ಮಾಡಿ ಒಂದು 4 ಗುಳಿಗೆ ಕೊಟ್ಟಿದ್ದಕ್ಕ ಜೀವ ಮರಾಮರ ಅಂತ ನಿರ್ಮಲ. ತಿನ್ಸುಕ್ಕೆಲ್ಲ ಉಂಡು ಸುಕ್ಕಿಯಲ್ಲ. ಒಂದು ಇಂಜೆಕ್ಷನ್ ಚುಚ್ಚಿಸ್ಕೊಂಡು 4 ಗುಳಿಗೆ ತಗೊಂಡು ಬರಾಕ 500 ರೂಪಾಯಿ ಕೊಟ್ನಿ. ನನಗರ ಎಷ್ಟು ಜೀವ ಮರಕ್ ತಂದಿ 500 ನೋಟ್ ಕೊಡೋದಕ್ಕ? ಹೋಲ್ ಬಿಡ ಇವ, 500 ರೂಪಾಯಿ ಮರಕ್ತಿಯಲ್ಲ. ಜೀವಕ್ಕಿಂತ ಹೆಚ್ಚಿಗೆ ಐತನ? ಏನಾರ ಎಂತಾರ ಆದ್ರೆ ಏನ್ ಮಾಡ್ತೀನಿ? ಹಾಸಿಗೆ ಹಿಡಿದ್ರೆ ಮಾಡಾರದಾರನ ನಿಮ್ಮ ಮನ್ಯಾಗ? ನಿಮ್ಮ ಅತ್ತಿದು ನಿನ್ ಗಂಡಂದು ನೀನ ಮಾಡ್ಬೇಕು. ಅದನ್ನು ಬೇಕೋ ಅಂತ ಮಾಡ್ತಿ. ಇನ್ನು ನೀ ಮಕ್ಕೊಂಡ್ರೆ ಯಾರು ಮಾಡ್ಬೇಕು? ಕೊಡವಲ್ ಬಿಡು. ಕಡಿಮೆ ಆಗಿಲ್ಲನ? ಇನ್ನೇನು ಹೋಗ್ಬಿಡ್ಬೇಕಲ್ಲ ನಂತೆಕ. ನೋಡ್ತಾನೀಗ ನಿನ್ನೆ ರಾತ್ರಿ 2 ಗುಳಿಗೆ ಕೊಟ್ಟಾನ, ತಗೊಂಡನಿ. ಮುಂಜಾನೆ 2 ಅದಾವೀಗ, ಅವನು ತಗೊಂಡನಿ. ಮಧ್ಯಾಹ್ನ ಅಥವಾ ಸಂಜೆ ಮಟ ನೋಡ್ತಾನೆ. ಕಡಿಮೆ ಆದ್ರೆ ಹಂಗಾತ. ಇಲ್ಲ ಅಂದ್ರೆ ಇನ್ನೇ ಹೋಗಿ ಹೇಳ್ತಾನ ಅವಂಗ ಕಡಿಮೆ ಆಗಿಲ್ಲ ಅದೆಂತ ಇಂಜೆಕ್ಷನ್ ಮಾಡಿ ಅಂತೇಳಿ. ಇಷ್ಟ ರೊಕ್ಕನ ಕೊಡ್ದಲ್ಲ ಅವಂಗ. ಹಂಗ ಇಂಜೆಕ್ಷನ್ ಮಾಡಿಸ್ಕೊಂಡು ಹಂಗ ಗುಳಿಗೆ ತಗೊಂಡ್ಬರ್ತಾನೆ. ಅಂದಂಗ ಜೇಕ ಇದೇವ ಆಕಿ ಭಾರತಿ ಅದಾಳಲ್ಲ, ಅವ್ರದೇನ ನಾಳೆ ಬದ್ನಿಕಾಯಿ ಕೊಯ್ದೈತಂತ. ಬರ್ತೀಯನ? ಕಲ್ಲೋಗಿ ಹೇಳಾಳಂತ. ನನಗೆ ಹೇಳಾಳ. ಇನ್ನೊಬ್ರಿಗೆ ಯಾರಿಗಾರ ಹೇಳ ನಿರ್ಮಲಕ್ಕ 4 ಮಂದಿ ಆಕಿ ಕೂಡಿಯ ಹೋಗುನು ಅಂತ ಅಂದ. ಅದಕ್ಕೆ ಹ್ಞೂ ಆತು ಹೋಗಿ ಹೇಳ್ತಾನೆ ನಾನು. ಅದಕ್ಕೆ ಬರ್ತೀಯನ ಹಂಗಾರ ನಾಳೆ ಹೋಗುನು? ಯಾರ್ದು? ಆ ಬಾಯಿ ಬಡಿಕದಾಳಲ್ಲ ಬಾರ್ರಿ ಅವ್ರ ಹೊಲಕ್ಕ. ಆಕಿನ ಹೇಳಾಕ್ ಬಂದಿದ್ಲ ಆಗಳೆ ನಾಳೆ ಹೋಗುನಕ್ಕ ಅಂತೇಳಿ. ಇನ್ನೊಬ್ಬರನ್ನ ಯಾರ ಕೇಳು, ನಾವು 3 ಮಂದಿ ಕೇಳಿ 4 ಮಂದಿ ಆದ್ರ ಕರೆಕ್ಟ್ ಆಕತಿ ಅಂತಂದ್ಲ. ಅದಕ್ಕೆ ನಾ ಕೇಳ್ತಂತ ತಗೋ ಅಂದ್ಯ. ನಿನ್ನ ಬಾಳ ಆಗೈತಂತ ಬದ್ನಿಕಾಯಿ. 3 ಮಂದಿಗೆ ಹಸ್ಕೋದಿಲ್ಲ, 4 ಮಂದಿ ಆದ್ರೆ ಹರಿದಿದ್ದಕ್ಕೂ ಈಡೆಗೆ ಹೊಂಡತಾವು ಅಂತೇಳಿ ಕೇಳಾಕ್ ಬಂದಿದ್ಲ. ಅದಕ್ಕೆ ನೀನು ಹೆಂಗಿದ್ರು ಖಾಲಿ ಅದಿಲ್ಲ ಈಗ. ಈಗೇನದ ವ್ಯವಹಾರ? ಮನ್ಯಾಗ ಕುಂತ ನಾವರ ಏನ್ ಮಾಡ್ತೀವಿ? ಅದ ಬಾಂಡೆ ತಿಕ್ಕು, ಅದ ಕಸ ಹೊಡಿ, ಅದ ಅಡಿಗೆ ಮಾಡು. ಚನ್ನ ಮಟ ಟೇಮ್ ಇದ್ರು ಅದನ್ನ ಮಾಡ್ತೇವೆ ನಾವು. ಹೋದ್ರೆ ಪಗಾರದ ಆಕತಿ 300 ರೂಪಾಯಿನ ಒಂದ್ ಆಳಿಗೆ. ಹೋಗುನ್ ನಡಿ. ನನ್ನ ಹೆಸರು ಹೇಳಿದ್ದೇನೆ ಜಯಕ್ಕನ್ ಕೇಳ್ತಾನ ಅಂತೇಳಿ? ಇಲ್ವಾ, ನಿನ್ನ ಕೇಳ್ತಾನ ಅಂದಿಲ್ಲ ನಾನು. ಆತ್ ತಗೋ ಕೇಳ್ತಾನೆ ಯಾರನಾರ ಅಂತ ಅಂದೆ ನಾನು. ಜಯಕ್ಕಂತೇಳಿ ನಿನ್ನ ಹೆಸರೇ ನಂದಿಲ್ ಬಿಡು ನಾನು. ಅದಕ್ಕನ್ನಿ ಮತ್ತ. ಇಲ್ವಾ ನಿರ್ಮಲ, ಆಕಿ 300 ಬಿಟ್ಟು 300 400 ಕೊಡ್ಲಿಕ್ಕೆ ನಾ ಬರುದಿಲ್ವಾ ಆಕಿ ಹೊಲಕ್ಕ? ಯಾಕ ಜಯಕ? ಯಾಕಂತಿಯಲ್ಲ, ಆ ಬೆಂಡ್ಲಿಗೆ ನನಗೆ ಆಗಿ ಬರುದಿಲ್ಲ. ಹಾವು ಮುಂಗ್ಸಿದ್ದಂಗ ಒಂದ್ ಅಳತಿ ನಾವು. ಇಲ್ವಾ, ನಾನ್ ನೋಡ್ರಿ ಇಟ್ಟುದ್ದ ಚಿಗಿತಾಳಕ್ಕೆ, ಮೂಗು ಮಾರಿ ತಿರುಗಾಡ್ಕೊಂಡು ಅಡ್ಡಾಡ್ತಾಳ. ಆಕಿ ಹೊಲಕ್ ನಾ ಎದಕ್ ಬರ್ಲೆ ಬದ್ನಿಕೆ ಹರ್ಯಾಕ? ಏನು ಮನ್ಯಾಗ ಖಾಲಿ ಅದನವ ನಾನು, ಪಗಾರ ಇಲ್ಲ, ಅದಕ್ಕೆ ಬಂದ ನಿನ್ ಹೊಲಕ್ ಅಂತ ಹೇಳ್ಕೊಂಡ್ ಬರ್ಲೇನ? ಇಲ್ವಾ ಇವ ನಿರ್ಮಲ, ಆಕಿ ಹೊಲಕ್ ಹೆಜ್ಜೆ ಹಿಡುದಿಲ್ಲ. ಊರ್ ಬಿಡಾಡಿ ಆಕಿನ ಕಂಡ್ರ ಆಗಿ ಬರ್ದು ನೋಡ್ ನನಗ. ಆಕಿ ಮಕ್ಕ ನೋಡ್ರ ಮತ್ತೇನ ಅಂತಾರಲ್ಲ ಹಂಗಕತಿ. ಇಲ್ವಾ, ನಾ ಬರುದಿಲ್ಲ, ನೀವು ಬೇಕಂದ್ರೆ ಹೋಗಿ ಬರ್ರಿ. 3-4 ಸತಿ ಜಗಳ ಮಾಡ್ಯಾಳ ನನಗ. ಅಲ್ಲ ಏನಿಲ್ಲ, ಸುಮ್ಕ ಜಗಳ ಮಾಡ್ದತ್ತೆ ಊರ್ ಬಿಡಾಡಿ ಜಗಳ ಗಂಟಿ. ಆಕಿನದಕ್ ನಾ ಎದಕ್ ಮಾತಾಡ್ಸಕ್ ಹೋಗ್ಲಿ? ನನಗೇನ್ ಹರ್ಕಾತ್ ಬಿದ್ದತಿ? ನಂದೇನ್ ತರಿ ನಿಂತ ತಕಿಯಿಂದ ಬಿಡಾಡಿಯಿಂದ ನಾ ಮಾತಾಡ್ಸಿದಲ್ವಾ ಆಕಿನ? ಆಕಿ ಹೊಲಕ್ ಬದ್ನಿಕೆ ಹರ್ಯಾಕ್ ಬರ್ಲೆ? ಇಲ್ವಾ ಯವ್ವ, ನೀವ ಹೋಗ್ರಿ. ಬೇಕಂದ್ರೆ ಗಿರ್ಜಕ್ಕ ಖಾಲಿ ಇರ್ತಾವಡು, ಆಕಿ ಹೇಳು, ಆಯ್ಕೆ ಬಂದ್ರೆ ಕರ್ಕೊಂಡು ಹೋಗು. ಹೌದಾ ಜಯಕ, ನಿಮ್ ಕೂಡ ಜಗಳ ಮಾಡ್ಯಾಳ? ಮೊದ್ಲು ಮಾತಾಡ್ತಿದ್ರಲ್ಲ ನೀವು, ಯಾವಾಗ ಜಗಳ ಮಾಡಿರಿ? ಯಾವಾಗ ಮಾತು ಬಿಟ್ಟಿರಿ? ಮೊದ್ಲು ಮಾತಾಡ್ತಿತ್ತು. ಅದೆಂತ ಮಾತು? ಕೊಂಕ ಮಾತು. ಹೌದು. ಅಯ್ಯ ಹೌದನ? ಹಂಗಾಗೈತನ ಹಿಂಗಾಗೈತನ ಅಂತೇಳಿ ನಾಟಕ ಮಾಡ್ಕೊಂತ ಮಾತಾಡ್ತಿತ್ತು. ನಾನು ಅಟ್ಟ ಇದ್ನಿ ಆಕಿ ಕೂಡ. ಬಾಳೆ ಮಾತಾಡಕ್ ಹೋಗಿದ್ದಿಲ್ಲ. ಈಗ ಅದೇನ್ ಎಮ್ಮಿ ಗಡೋದತೆ ಏನ? ಈಗ ಮನೆ ಜಗಳ ತೆಗ್ದಿದ್ಲ ನನ್ ಕೂಡ. 2-3 ಸತಿ ಆತಿ ಸುಮ್ನೆ ಜಗಳ ತೆಗಿಯಾಕತ್ತಿ. ಮನ್ನಿ ನೀರಿನ ಟ್ಯಾಂಕ್ನಾಗ ಜಗಳ ತೆಗ್ದಾಳ ನನ್ ಕೂಡ. ನಾವ್ 2 ಕೂಡ ಓದನಿ. ಆಕಿಗಿಂತ ಮೊದ್ಲು ಪಾಳೆ ಹಚ್ಚೇನಿ.
ಹಿಂದಾಗಡೆ ಬಂದು ನಾಟಕ ಮಾಡಕತ್ತಾಳು. ಅಯ್ಯೋ ನಾಕ್ ನಾಕ್ ಕೊಡಾತಂತ ಪಾಳೆ ಹಚ್ತಾರು, ಹಿನ್ನೆರ್ಗೆಲ್ ನೀರು ಸಿಗ್ಬೇಕು, ಎಲ್ಲಾರು ಸಮಾನಾಗೆ ತುಂಬ್ಕೊಂಡು ಹೋಗ್ಬೇಕು, ಹಂಗಾತು ಹಿಂಗಾತು ಅಂತೇಳಿ. ನಾ ಬಿಡ್ತಾನೆ ಆಕಿನ ಬೆಂಡ್ಲಿನ. ನನಗಿಂತ ಮೊದ್ಲು ಆಕಿ ನಾಕ್ ಕೊಡ ತಂದಿಟ್ಟಿದ್ರೆ ಆಕಿ ಪಾಳೆ ಬಿಡ್ತಿದ್ಲನ ನನಗೆ. ನಾ ಮೊದ್ಲು ತಂದಿಟ್ಟೋನಿ ಅಂತ ಬಾಯ್ ಮಾಡ್ತಿದ್ಲಿಲ್ಲ. ಅದಕ್ಕೆ ನಾನು ಬಿಡ್ಲೇಲಿ ಮಗಳು. ಸಮಾನಾಗೆ ಅಂದ್ರೆ ಯಾವಾಗಿದ್ರು ಸಮಾನಾಗೆ ಇರ್ಬೇಕು. ನಾವು ಮುಂದಿದ್ದು ನೀವು ಹಿಂದಿದ್ದಾಗ ಸಮಾನಾಗೆ ಅಲ್ಲದು. ನಾನು ಎರಡು ಕೂಡ ಹಿಡ್ಕೊಂಡ ಹೋಗಕಿನ ಅಂತೇಳಿ ಜಗಳ ಮಾಡಿ ನೀರು ಹಿಡ್ಕೊಂಡ್ ಬಂದೆ ನೋಡವತ್ತು. ಹೌದಾ? ಹೌದು, ಒಂದಿಟ್ಟು ಜಗಳ ಗಂಟೆ ಐತದು. ನನಗೂ ಹೋಗಬಾರ್ದು ಅನ್ನಿಸ್ತು. ಆದ್ರೂ ಖಾಲಿ ಅದನಲ್ಲಿ ಮನ್ಯಾಗ ಏನ್ ಮಾಡುದು? ಇವ ಮನ್ಯಾಗ ಖಾಲಿ ಇದ್ರ ಹೊತ್ತ ಹೋಗುದಿಲ್ ಬಿಡ. ಇವ ಆಕಿ ಮನ್ಯಾಗ ಕುಂದ್ರ, ಈಕಿ ಮನ್ಯಾಗ ಕುಂದ್ರ, ಆಕಿದ್ ಮಾತಾಡ ಈಕಿದ್ ಮಾತಾಡ ಅಂತೇಳಿ ಇದ್ರಾಗ ಟೇಮ್ ಹೋಗ್ಬಿಡ್ತತಿ. ಹೊಲಕರ ಹೋದ್ರ 300 ರೂಪಾಯಿ ಆಕತಿ. ಮತ್ತ ಅದ ಏನಾರ ಬಾಳೆ ಆಕತ್ ಅಂತೇಳಿ ಹೂ ಅಂದಿನ್ ನಾನು. ಅಕ್ಕತ್ ಬಿಡು. ಆದ್ರೂ ಆಕಿ 300 ರೂಪಾಯಿ ಕೊಡ್ತಾಳಲ್ಲ ನೋಡ್ರಿ. ಇವ್ವ ಎಲ್ಲಾರ್ಕಿಂತ ಒಂದಿಟ್ಟು ಕಡಿಮೆನೇ ಐತದ. 200 ತಗೋ 200 ತಗೋ ಅಂತೇಳಿ ನಿಂದಿರ್ತತಿ ಹಿಂದಾಗಡೆ. ದುಡಿಸ್ಕೊಳ್ಳೋ ಮಟ ದುಡಿಸ್ಕೋತತಿ. ಹೊಲ ಕರ್ಕೊಂಡು ಹೋಗಿ ಪಗಾರ ಕೊಡಬೇಕಾದ್ರೆ ಜಿಡ್ಡು ಗೈ ಎತ್ತದ್ರದು. ಎಲ್ಲೆಲ್ಲಿ ಪಗಾರ ಹುಚ್ಚುದಿಲ್ಲ ಅದ್ರ ಕೈಯಾಗ. ಹುಷಾರ್ ನೋಡು, ಮೊದ್ಲ ಕರಾರ್ ಮಾಡಿ ಹೋಗ್ರಕಿ ಹೊಲಕ್ಕೆ. ಏಯ್ ಅಜ್ಜಕ್ಕ ಇಲ್ವಾ, ನೀ ಹೇಳೋಕ್ಕಿಂತ ಮೊದ್ಲ ಕರಾರ್ ಮಾಡೈತಿ. ಈಗ 300 ರೂಪಾಯಿ ಆದ್ರೆ ಬರ್ತಾನೆ ನಾನು. ಅದ್ರಾಗೇನ್ ಬಿಡು, ಬರೋಬ್ಬರಿ ದುಡಿತೇವಿ, ರೊಕ್ಕ ಇಸ್ಕೋತೇವಿ. ಅದ್ರಾಗೇನ್ ಮುಲಾಜು ಅಟ್ ತಗೋ ಇಟ್ ತಗೋ ಅನ್ನಕ ಹೇಳೇನ್ ನಾನು. 300 ರೂಪಾಯಿ ಪಗಾರವ ಮತ್ತಂತೇಳಿ. ಆಯ್ತು ತಗೋರುವ, ಮತ್ತೆ ಎಲ್ಲಾರು ಹಂಗ ಕೊಡ್ತಾರು, ನಾನು ಹಂಗ ಕೊಡ್ತೇನೆ ಅಂದಾಳು. ಅದಕ್ಕೆ ಹೋದನ್ಯ ಮತ್ತ. ಹೌದಾ? ಕರಾರ್ ಮಾಡಿರನ? ಹಂಗಂದ್ರ ಹೋಗ್ರಿ. ಆದ್ರೂ ಬಿಡಿವ, ಅದ್ರ ಹೊಲಕ್ಕೆ ಏನು ಹೋಗುದು? ಎಲ್ಲೆಲ್ಲಿ ಕುಂತು ಕೊಡುದಿಲ್ಲ, ನಿಂತು ಕೊಡುದಿಲ್ಲ, ಏಕ ಹಂಗ ಹಿಂದೆ ನಿಂದಿರ್ತಾನಕಿ ಗಂಡ. ಮಾಡ್ರಿ ಕೆಲಸ ಅಂತೇಳಿ. ಒಂಥರ ಆಯ್ತು ನೋಡೋದು ಗಂಡ ಹೆಂಡತಿ ಯಾಡು. ಅದ್ ಹೆಂಗ್ ಹೋಕ್ಕಿರ ನೋಡುವ. ನಾ ಏನು ಹೋಗ್ಬೇಡ ಅನ್ನತ್ತಿಲ್ಲ, ಇದ್ದಿದ್ದು ಹೇಳಾಕತ್ತನ್ ನಾನು. ಈಕೇನಿಕಿ ತಾ ಬರ್ಲಾರಕ್ ಹಿಂಗೆ ಹೇಳಾಕತ್ತಾಳು. ಜಯಕ್ಕ ನಮ್ನು ಬಿಡಿಸ್ಬೇಕಾಗೈತೆ ನೈಕ್ ಅಂತೇಳಿ ಅನ್ಕೋಬೇಡವಾ. ನಾ ಇದ್ದಿದ್ದು ಹೇಳಾಕತ್ತನಿ. ನಿಮ್ಮ ಮರ್ಜಿವ, ಹೋದ್ರ ಹೋಗ್ರಿ ಬಿಟ್ರು ಬಿಡ್ರಿ. ಅಷ್ಟಕ್ಕೂ ನಾನು ಬರ್ಬೇಕಂದ್ರ ನನ್ನ ನಡ ಚಳಕ್ ಹಿಡ್ದತೆ ಅವ್ವ. ಹೆಂಗ್ ಬರ್ಲಿ ನಾನು? ಮತ್ತು 300 ರೂಪಾಯಿ ದಾಸೆಕ ಬಂದು ಅಲ್ಲಿ ಏನಾರ ಮಾಡ್ಕೊಂಡೆ ಅಂದ್ರೆ ಏನು ಮಾಡೋದೇವ? ನಿನ್ನೆ 500 ರೂಪಾಯಿ ಕೊಟ್ಟು ಬಂದೆ ದವಾಖಾನಿಗೆ. 300 ರೂಪಾಯಿ ಪಗಾರ ಅಂತೇಳಿ ಬಂದು ಮತ್ತೊಂದು 500 ರೂಪಾಯಿ ಕೊಡೋದಾತಂದ್ರೆ ಅದಕ್ಕೆ ಒಲಿವ. ನೀವು ನೋಡ್ರಿ ಹೆಂಗ್ ಮಾಡ್ತೀರಿ, ಹೋಗ್ಬಿಡ್ತಿದ್ರು ಹೋಗ್ರಿ, ನಿಮ್ಮ ಇಷ್ಟವ. ಹೇಳುವಂಗೆ ಹೇಳೇನಿ ನಾನು. ಆತ್ ಬಿಡ್ಜಿ ಅಕ್ಕ, ಮತ್ ನೀ ಎಲ್ಲಿ ಬರ್ತಿ ಆರಾಮಿಲ್ಲಂತಿ? ಗಿರ್ಜಕ್ಕನ ಕೇಳ್ತಾನಿ, ಆಕೆ ಖಾಲಿ ಇದ್ರ ಅಟ್ರು ಕೂಡ ಹೊಕ್ಕೇವಿ. ಕೇಳ ಅಂದಂಗ ನಿರ್ಮಲ, ಅನ್ನಕೋಬೇಡ ಬಾರಿ ಮುಂದೆ ಬರಬೇಕಾದ್ರೆ ಒಂದ್ 2 ಬದ್ನಿಕಾಯಿ ತಂದು ಕೊಡ ನನಗೂ. ನನಗೆ ಬದ್ನಿಕಾಯಿ ಪಲ್ಯ ಅಂದ್ರೆ ಭಾಳ ಇಷ್ಟ ಅನ್ನೋದು ನಿನಗೆ ಗೊತ್ತೈತಲ್ಲ, ಅದಕ್ಕೆ ನಾಲ್ಕು ತಂದು ಕೊಡು. ಆತ್ ತಗೋ ಜಯಕ್ಕ, ತರ್ತಾನಂತ ಅನ್ನೋದಿಲ್ ತಗೋ. ಆಕಿ ಮುಂದೆ ಯಾಕನ್ಲಿ, ನನಗಂದ್ ಕೊಡ್ತಾಳೆ. ಅದ್ರಾಗ ಒಂದ್ 4 ಕೊಡ್ತಾನಂತ ತಗೋ ನಿನಗೂ. ಬಾಯಿ ತಪ್ಪಿ ಅಂದ್ಗಿಂದಾಳ ಅಂತ ಹೇಳಿದ್ನಿ. ಮತ್ ಜಯಕ್ಕೆ ಹೇಳಾಳು ಒಯ್ತೇನೆ ಅಂದೆ ಅಂದ್ರೆ ಇವ ಆ ಬೆಂಡ್ಲಿಗೆ ನಾನು ನೋಡ್ರೆ ಆಗಿ ಬರುದಿಲ್ಲ. ಅದಕ್ಕೆ ಅದ್ರಾಗ ಬಲ್ತಿದ್ದು ತರಾಕೋಬೇಡ. ಎಳೆಯೋ ನೋಡು, ಎನಗಾಯಿ ಮಾಡುವಂತಾವು ಅಂತಾವ್ ಇಸ್ಕೊಂಬಾ. ಉಳ್ಳಾಗಡ್ಡಿ, ಹಸೆ ಖಾರ, ಶೇಂಗಾದ ಪುಡಿ, ಗುರೆಳ್ ಪುಡಿ ಎಲ್ಲ ಹಾಕಿ ಎನಗಾಯಿ ಮಾಡಿದ್ರೆ ಭಾರಿ ಚಲೋ ಆಕತೆ. ನನಗೆ ಭಾಳ ಇಷ್ಟವ ಬದ್ನಿಕಾಯಿ ಎನಗಾಯಿ ಪಲ್ಯ ಅಂದ್ರೆ. ಅದಕ್ಕೆ ಒಂದ್ 4 ಎಳೆವೆಳೆವು ತಗೊಂಡ್ ಬಾ. ನೋಡ್ತಾನೆ ಅಕ್ಕ, ಕೊಡ್ಬೇಕಲ್ಲಕಿ ಎಳೆವೆಳೆವು. ಅವರು ಎಲ್ಲ ಬದ್ನಿಕಾಯಿ ಹರಿದ್ ಮುಗಿದ್ಮ್ಯಾಲ ಟ್ರೇ ತುಂಬಿ ಉಳ್ದಿದ್ದು ಕೊಡಾರ ಮತ್ತ ಆಳಿಗೆ. ನೋಡ್ತಾನೆ, ಆದ್ರೆ ಎಳೆ ತಗೊಂಬರ್ತಾನಿ. ಇಲ್ಲ ಅಂದ್ರೆ ಆಕೆ ಎಂತಾವ್ ಕೊಡ್ತಾಳು ಅಂತಾವ್ ತಗೊಂಬಂದ ಕೊಡ್ತಾನದ್. ಮತ್ ಅದ್ರಾಗೇನೈತಿ? ಅಯ್ಯೋ, ಆಕೆನ್ ಎಳೆಯೋ ಕೊಡ್ತಾಳನ, ಹಿಡ್ರಿ ವೈರಿ ಅಂತೇಳಿ ಬಲ್ತಿದ್ದುವ ಕೊಡ್ತಾಳೆ ಆಕೆ ಬೇಂಜಿ. ಅದ್ರಾಗ ಒಂದೆರಡು ಹರಿದು ಇಟ್ಕೋಬೇಕು ಹುಡಿಯೋದಾಗ. ಆಕೆ ಕಣ್ ತಪ್ಪಿಸ್ ತಗೊಂಡು ಹಿಂದಾಗಡೆ ರೊಟ್ಟಿ ಗಣ್ಯಾಗ ಕಟ್ಕೊಂಡು ಬರ್ಬೇಕು. ಮತ್ ನಾವ್ ಹಂಗ ಮಾಡ್ತಿದ್ವಿ ನಾನು ಕಲ್ಲವ. ಆ ಚಿನ್ನವಕ್ಕಾರ್ದು ಬದ್ನಿಕಾಯಿ ಹರಕ್ ಕರಿತಿದ್ರಲ್ಲ, ಅವಾಗ ಇವ್ವ ಅದ್ರ ಕೈಯರ ಎಂತ ಜಿಪುನ್ ಗೈ ಅಂತಿ ಅವು ಬಲತ್ ಸೊಡ್ರೆ ಆಗಿರ್ತಲ್ಲ ಅಂತ ಬದ್ನಿಕಾಯಿ ಕೊಡ್ತಿತ್ತ. ಬದ್ನಿಕಾಯಿ ಹರಿಯಕ್ ಹೋದಾರ್ಗೆ ತಗೋರ್ವ ಪಲ್ಯ ಮಾಡ್ರಿ, ಗಣಾ ರುಚಿ ಆಕತ್ತಿದ್ದು. ಇವ್ಕುರಾಗೇನ್ ಬೀಜಿಲ್ಲ ಏನಿಲ್ಲ, ಬಲತಾ ಒಟ್ಟ ನೋಡಾಕ ಎಳೆವದ ಒಳಗಂತೇಳಿ ಬಲತ್ ಸೊಡ್ರಗಾಯಿ ಕೊಡ್ತಿತ್ತು. ನಾನಂದ್ರೂ ತರ್ತಿದ್ದಿಲ್ವಾ, ಬ್ಯಾಡವಾಯ್ಕ ನನಗಂತೇಳಿ. ಆಕೆ ಕಣ್ ತಪ್ಪಿಸಿ ನಡಕ್ ಒಂದೆರಡು ಎನಗಾಯಿ ಮಾಡುವಂತ ಕಾಯಿ ಹರಿದಿಟ್ಕೊಂಡು ರೊಟ್ಟಿ ಗಣ್ಯಾಗ ಕಟ್ಕೊಂಡು ಬರ್ತಿದ್ವಿ ನಾವು. ಮತ್ತ ಆಕಿ ಸೊಸಿ ಹಂಗಿಲ್ಲ, ಚಿನ್ನವನಂಗಿಲ್ಲಕಿ. ಅದು ಭಾರಿ ಚಲೋ ಐತ್ ಬಿಡು ಹುಡುಗಿ. 1-2 ದಿನ ನಡಕ ಅವ್ರ ಅತ್ತಿ ಊರಿಗೆ ಹೋಗಿದ್ಲಂತ. ಅದ್ನಿ ಅಂತ ಬಿಡ್ದಂಗೈತಂತೆ. ಅವಾಗ ಅದ ಹುಡುಗಿ ಬಂದಿತ್ವ ನಮ್ ಕೂಡ ಬದ್ನಿಕಾಯಿ ಹರಿಯಾಕ. ಆ ಹುಡಿ ಚಲೋ ಐತ್ ಬಿಡು. ಅದು ಇನ್ನ ಟ್ರೇ ತುಂಬಕ್ಕಿಂತ ಮೊದ್ಲ ಅಕ್ಕಾರ ನೀವು 1-2 ತೆಗೆದಿಟ್ಕೋರಿ ಅಂತೇಳಿ ನಮ್ಗೆ ಎಂತ ಕಾಯ್ಬೇಕಂತ ಕಾಯಿ ಕೊಡ್ತಿತ್ತದು. ಭಾರಿ ಚಲೋ ಐತ್ ಬಿಡೋದು ಹುಡುಗಿ. ಇವ ಅಂತ ಅತ್ತಿಗೆ ಅಂತ ಹುಡುಗಿ ಪಾಪ ತಪ್ಪಿ ಸಿಕ್ಕತ್ ನೋಡೋದು. ಅದು ಚಿನ್ನವ ಭಾಳ ಕಾಟ ಕೊಡ್ತತಿವ ಸೊಸಿಗೆ. ಪಾಪ ಹೇಳ್ತಿತ್ತದು, ನಮ್ಮ ಅತ್ತಿ ಹಂಗೆ ಮಾಡ್ತಾಳ್ರಿ ಹಿಂಗೆ ಮಾಡ್ತಾಳ್ರಿ, ನನಗೆ ಒಟ್ಟ ಸೇರುದಿಲ್ರಿ, ಎಂತ ಅಡಿಗೆ ಮಾಡಿರು ಹೆಸರು ಇಡ್ತಾಳ್ರಿ ಅಂತೇಳಿ. ಜೀವ ಮರಾಮರ ಅಂತಿತ್ವ ಪಾಪ. ಹೌದು, ಅದು ಚಿನ್ನವ ಕಡಿಮೆ ಕಾಲ್ಪ ಐತದ, ಹಂಗ ಮಾಡ್ತದ. ಸೊಸಿಗೂ ಹಂಗ ಮಾಡ್ತತಿ, ಮಂದಿಗೂ ಹಂಗ ಮಾಡ್ತತ್ವ ಅದು. ಏನ ಮಾತಾಡತಿರಲ್ಲ ಜಯಕ್ಕ, ನಿರ್ಮಲ, ಏನಾತು ಕೆಲಸದು ಆತನ? ಅಯ್ಯೋ, ನಿಂದ ಮಾತಾಡತಿದ್ವಿ ಗಿರ್ಜಕ್ಕ. ನಾವು ಈಗರ ನಿಂದ ಮಾತಾಡಿ ಮುಗಿಸಿದ್ವಿ, ಬಂದು ನೋಡಿ ನೀನು. ಏನೋ ಜಗಳ ಮಾಡಾಕತ್ತಿದ್ರಂತಲ್ಲ ಮುಂಜಾನೆ ನೀನು ನಿನ್ನ ಗಂಡನು 4 ಬಡ್ತಾ ಬಡದ್ಬಿಟ್ಟೆ ಅಂತಲ್ಲ ನೀನು. ಇನ್ನು ನಾ ಬಡದಿಂತ ನನ್ ಗಂಡನು ಯಾವಾಗ ಕೇಳ್ದಕ್ಕೆ? ನಾವೇನ್ ಜಗಳ ಮಾಡಿಲ್ ಬಿಡು.
ಯವ್ವ ಮುಂಜಾನೆ ನನಗೆ ರೊಟ್ಟಿ ಬಡಿದ ಸಾಕಾಗಿ ಹೋಗೈತಿ ಇನ್ನು ಜಗಳ ಮಾಡಿ ನನ್ನ ಗಂಡನ ಬಡಿಬೇಕಾ ನನ್ನ ಗಂಡ ಎಲ್ಲರ ಬಡಿಸ್ಕೊಳವದಾನ ನನ್ನ ಮೂಲ್ಯಾಗ ಹಾಕಿ ಬಡ್ದು ಹೋಕ್ಕನವ ಯವ್ವ ಹೇಳಿದ್ದೆಲ್ಲ ಕೇಳ್ತಾನಂತೇಳಿ ಒಡಿದು ಬಡಿದು ಜಗಳ ಇಂತ ಅದೇನಿಲ್ವಾ ನಮ್ಮ ಮನ್ಯಾಗ ಹೇಳ್ದಂಗೆ ಕೇಳ್ಕೊಂಡು ಹೋಗ್ಬೇಕಷ್ಟ ಭಾಳ ಬಾಯ್ ಮಾಡ್ರನ ನಾನು ಒಂದು ನಾಲ್ಕು ಬಡಿಸ್ಬೇಕಾಕತಿ ಯಾವ್ಯಾಕಿ ಬೈಂಡ್ಲಿ ಹೇಳ್ದಕ್ಕೆ ನಿನಗೆ ಊರು ಬಿಡಾಡಿ ನೋಡ್ವಾ ಹಿಂಗದಾರ ನೋಡು ಜನ ಅಲ್ಲ ನಾವು ಗಂಡ ಇಂತಿ ಅನ್ನೋನ್ಯಾಗ ಎಷ್ಟು ಪ್ರೀತಿಯಿಂದ ಅದೇವಿ ಹಿಂಗ್ ಹುಡ್ಸ್ಯಾರನ ಓನ್ಯಾಗ ಜಗಳ ಮಾಡಾಕತ್ತಿದ್ಲು ಹಂಗ ಹಿಂಗ ಅಂತೇಳಿ ಬೇಂಡ್ಲಿ ಹರಿಬಿಟ್ಟು ಹೇಳಿಲ್ ಜೇಕ ನಿನಗೆ ಯಾವ್ಯಾಕಿ ನಮ್ಮ ಮನ್ಯಾಗ ಜಗಳ ನೋಡ್ದಕ್ಕಿ ಹೇಳಿಲ್ಲಕಿನ್ ಹೇಳಿಲ್ಲ ಆಕಿ ಮನಿಗೆ ಹೋಗಿ ಮತ್ತೆ ಆಕಿನ ನಾಲ್ಕು ಬಡ್ತಾ ಬಡ್ದ್ಬಿಡ್ತಾನ ಈಗ ಹೆಸರು ಹೇಳಿ ಸಾಕ ಮನಿಗೆ ಹೊಕ್ಕನಕಿ ಊರ್ ಬಿಡಾಡಿಗೆ ನಮ್ಮ ಮನ್ಯಾಗ ಜಗಳ ಹತ್ತೈತಂತ ಹೇಳ ನೋಡು ಹೊಟ್ಟಿ ಕೇಚು ಯಾವಾಗ ಇವ್ರ ಮನ್ಯಾಗ ಜಗಳ ಹಚ್ಚವೋ ಯಾವಾಗ ಮೋಜು ನೋಡೇವ ಅಂತಾರ ನೋಡು ಊರ್ ಬಿಡಾಡ್ಯಾರ ನಾ ಇಬ್ರು ಗಂಡ ಇಂತಿ ಚಂದಾಗಿ ಇರೋದು ನೋಡಕ್ ಆಗವಲ್ದು ಕಾಂತವ್ರಿಗೆ ಹೊಟ್ಟಿ ಉರಿಯೋರಿಗೆ ಹೊಟ್ಟ್ಯಾಗ ಉರಿ ಬೀಳ್ತತಿ ಕಾಂತತಿ ಹೇಳಿಲಿ ಯಾವೇಕಿ ಬಿಡಾಡಿ ಹೇಳ್ದಕಿ ಆಕಿ ಹೆಸರು ಹೇಳಿ ಸಾಕು ಆಕಿ ಮನಿಗೆ ಹೊಕ್ಕನೀಗ ಹೇಳ ಗಿರ್ಜಕ್ಕ ಹಂಗ್ಯಾಕ ಇದನ್ನ ಕೇಸ್ ಇಟ್ ಮಾಡ್ಕೋತಿ ಕೂಲ್ ಗಿರ್ಜಕ್ಕ ಕೂಲ್ ಕೂಲಿಲ್ಲ ಪಾಲಿಲ್ಲ ಕಾಲ್ ಕಿತ್ಕೊಂಡಾಕಿ ಮನಿಗೆ ಹೋಗಕಿನ್ನ ನಾಲ್ಕು ಬಡ್ದ ಈಗ ಹೇಳಿಲಿ ಹೆಸರು ಹೇಳಿಲ್ಲ ಯಾವೇಕಿ ಹಿಂಗೆ ಹಬ್ಬಿಸ್ತಕಿ ಹೇಳ ಜೇಕ ಲಗುನ ನನಗೆ ತಡ್ಕೋಕ್ ಆಗವಲ್ದೀಗ ನನಗೆ ಏನೇನೋ ಆಗಕತ್ತತಿ ಮೊದ್ಲಕ್ಕಿ ಹೆಸರು ಹೇಳು ಆಕಿ ಹೆಸರು ತಿಳ್ಕೊಂಮಟ ಸಮಾಧಾನ ಆಗುದಿಲ್ಲ ನನಗೀಗ ಯಾಕೆ ಜಕ ಏನಿಲ್ಲ ಬಿಡ ಹಂಗ ಆಶಾಡ್ಕೊಂತ ಅನ್ಲಕ್ ಜೇಕ ನೀ ಏನು ಅದನ್ನ ಸೀರಿಯಸ್ ತಗೊಂಡು ಹೆಸರು ಹೇಳಂತ ಅಲ್ಲಾಗಿದ್ದಕ್ಕ ಹಂಗ ಜೋಕ್ ಮಾಡಿದ್ಯಾ ನೀ ಏನ ಜೋಕ್ನ ಇಟ್ಟು ಸೀರಿಯಸ್ ಆಗಿ ತಗೊಂಡು ಯಾವಕ್ಕಿದ್ರ ಮನೆಗೆ ಹೋಗಿ ಜಗಳ ಮಾಡುವಂಗ ಅದಿಯಲ್ಲ ಈಗ ಜೋಕ ಯವ್ವಾ ನಾ ಯಾವಕ್ಕೆದಾಳ ಆಕಿ ಬೆಂಡ್ಲಿ ಜಗಳ ಹಚ್ಚಾಕಿ ಅಂತೇಳಿ ಈಗ ಮತ್ತೆ ರೆಡಿನ ಆಗ್ಬಿಟ್ಟಿದ್ ನೋಡ್ ನಾನು ಯುದ್ಧಕ್ಕೆ ಹೊಂಟಾರಂಗ ಏನ ಜಯಕ್ಕ ನೀನು ಎಂತಾದಕ್ ಜೋಕ್ ಮಾಡ್ತೀಯಲ್ಲ ಅದೆಲ್ಲ ಬಿಡಾಗಿ ಜಕ್ಕ ನಾಳೆ ಖಾಲಿ ಅದೇನ ನಾಳೆ ಖಾಲಿ ಅದನ್ ಬಿಡು ಈಗೇನದ ಹೊರೆ ಮನ್ಯಾಗಿಂದಟ್ ಮಾಡ್ಕೋದು ಬಿಟ್ರೆ ಆಕಳಿಗೆ ಮೇವ್ ತರೋದು ಅದನ್ನ ಒಂದಿಟ್ಟು ಎತ್ತಾಗ್ರ ಗದ್ದೆ ಆಗೋದು ಅಡ್ಡಾಡ್ಸ್ಕೊಂಬರೋದು ನೀರು ಕುಡ್ಸೋದು ಅದ ನೋಡು ಖಾಲಿನ ಅದನ್ ತಗೋ ಈಗ ಹೌದಾ ಚಲೋ ಆತ್ ನಡಿ ಹಂಗಾರ ಆಕಿ ಭಾರತೀಯದಾಳಲ್ಲ ಅವ್ರದ್ದು ಬದ್ನಿಕಾಯಿ ಹರಕ್ ಹೋಗೋದೈತಂತ ಅದಕ್ಕೆ ಬರ್ತಾಳ ಅಂತ ಕೇಳಿನಿ ಮುಂಜಾನೆ 9ಕ್ಕೆ ಹೋಗಿ ಮಧ್ಯಾಹ್ನ 3 ಗಂಟೆಗಂದ್ರೆ ಬಿಡುದು ನೋಡು 3 ಬಸ್ ಬರ್ತೈತಲ್ಲ ಅಷ್ಟೊತ್ತಿಗಂದ್ರೆ ಬಿಡುದು 300 ರೂಪಾಯಿ ಪಗಾರ ನನಗೆ ಹೇಳಾಳು ಕಲ್ಲೋಗಿ ಹೇಳಾಳು ಅಕ್ಕಿ ಬರ್ತಾಳಂತ ಇನ್ನೊಬ್ರಿಗೆ ಹೇಳಂದಿದ್ಲಕ್ಕಿ ಅದಕ್ಕೆ ನಿನ್ ಕೇಳಾಕತ್ತನಿ 4 ಮಂದಿ ಅಕ್ಕಿ ನೋಡು ಬರ್ತೀಯನ ಹೆಂಗಾಗಿದ್ದಕ್ಕ ಬರ್ಬೋದಿತ್ತು ಆಕಳದೊಂದು ಐತೆ ನಿರ್ಮಲ ನನಗೆ ಅದಕ್ಕೆ ಒಂದು ಆಳು ಬೇಕವಾ ಮತ್ತೆ ಹೆಂಗ ಬರಾಕತ್ತಿ ಅಯ್ಯಯ್ಯ ಚಂದ ಮಟ ಮಾಡ್ತೀನಿ ಅದನ್ನ ಮುಂಜಾನೆ 9ಕ್ಕೆ ಹೋಗಿ 3ಕ್ಕೆ ಬರೋ ಮುಂದೆ ಅಲ್ಲಿ ಆಕಳಿಗೊಂದಿಟ್ಟು ಮೇವು ಮಾಡ್ಕೊಂಡು ಬರುವಂತೆ ಬಂದಿನ ನೀರು ಕುಡ್ಸೋದು ಸಗಣಿ ಬೆಳೆದು ಅಲ್ಲಿ ಒಂದ್ ಹಿತ್ಲಾಗ ನಿಮ್ ಹಿತ್ತಲ್ದಾಗ ಬಿಟ್ಟು ಅಡ್ಡಾಡ್ಸಂತೆ ಬಾ ಸಂಜಿಕ್ ಅದಕ್ಕೇನಕತಿ 300 ರೂಪಾಯಿ ಪಗಾರ ಏನ್ ಮಾಡ್ತಿ ಮನ್ಯಾಗ ಚಂದ ಮಟ ಬರೀ ಆಕಳದ ಮಾಡ್ತೀನ ಈಗರ ಬ್ಯಾಸ್ಗಿ ಅವೆಟ್ ಹಿಂಡ್ತಾವ ಹಾಲು ನಾವ್ ಎಟ್ಟು ಮೇವು ಹಾಕಿರು ಒಟ್ಟ ಹಿಂಡ್ತಾವ ಈಗ ಬಾ ಹೋಗಿ ಬರೋಣಂತ ಏನಾಗುಲ್ಲ ಈಕಿ ಬಾರಿಯಾರ ಬದ್ನಿಕಾಯಿ ಹೊಲದ ಬಾಜುನ ಸರೋಜಿಯಾರ ಹೊಲ ಆಯ್ತಲ್ಲ ಅದು ಪಡಾನ ಬಿದ್ದತಿ ಮೇವು ಹೊಟ್ಟೆ ಐತಲ್ಲ ಹಂಗ ಅಲ್ಲೇ ಒಂದಿಟ್ಟು ಒಂದ್ ಗಂಟೆ ಕೋಕೊಂಡ ಬರುವಂತ್ಯ ಬಾ ಹಂಗಂತೀಯ ಆತ್ ನಡಿ ಮನ್ಯಾಗಿದ್ರ ನಾರ ಏನ್ ಮಾಡ್ಲಿ ಅದ ಚಂದಮಟ ಮನೇನ್ ಹಾರೇನ್ ಹಾಕತಿ ಹೊಲಕ್ ಹೋಗುದಾದ್ರ ಲಗುನ ಎದ್ದು ಮಾಡ್ಕೋತಿ ನಾವು 300 ರೂಪಾಯಿ ಹಾಕತಿ ಆತ್ ತಗೋ ಬರ್ತಾನಂಗಾರ ನಾನು ಅಷ್ಟ್ ಮಾಡ್ ಹೋಗುನಂತ ಜಯಕನ್ ಕರದ್ನ್ಯ ಮತ್ತಕಿ ದಿನ ನಡ ಹಿಡ್ಕೊಂಡತಂತ ಅದಕ್ಕೆ ಒಲ್ಲೆ ಅಂದ್ಲು ನಾವ್ ಹೋಗುನ್ ತಗೋ ತಡಿ ಹಂಗಾರ ಹೇಳ್ ಬರ್ತಾನಕಿ ಬಾರ್ತಿ ಮತ್ತೆ ಯಾರಿಗಾರ ಹೇಳಿಳಂದ್ರ ಮತ್ ಹೋಗು ಹೇಳದಾಗ ಬ್ಯಾಡ ಗೀಡ ಅನ್ಕೊಂತ ನಿಂದಿರ್ತಾಳು ಈಗ ಹೇಳ್ ಬರ್ತಾನಕಿ ನಾನು ಕಲ್ಲವಾಗಿ ಜಕ್ಕ ಬರ್ತೇವೆ ನೋಡುವ ಅಂತ ಹೇಳಿ ಆತು ಜೇಕ ಏನಾಗೈತ್ ಸೊಂಟಕ್ಕ ಅಯ್ಯೋ ಬರ್ತಂತಡಿಯಾ ಜೇಕ ಆಮೇಲೆ ಹಾಲು ಹೊರಗೈಟ್ ಬಂದ ನೀವು ಬ್ಯಾಕ್ ಬಂತಂದ್ರ ಅಟ್ಟು ಕುಡ್ದೋಕತಿ ಕಂಡಾಬಟ್ಟಿ ಹಾಲು ಇಟ್ಕೊಂಡನಿ ಡೆಬ್ಯಾಗ ಇಟ್ಟು ಬರ್ತಂತಡಿ ಹೊಳ್ಳಿ ಜೇಕ ಅಂತೇಳಿ ಗೆಳತ್ಯಾರಂತ ಓಡಿ ಬರ್ತಾರ ಈಗ ನೋಡು ನನಗೇನಾಗೈತಂತೂ ಕೇಳಿಲ್ಲ ಏನಿಲ್ಲ ಹಂಗ ತಾನು ನೋಡ್ಕೊಂಡು ಹೋದ್ರು ನಾನು ನಡ ನೆಟ್ಟಗರ ಇದ್ದಿದ್ರು ಹಾರೇಕರ ಹೊಕ್ಕಿದ್ದೆ 300 ರೂಪಾಯಿ ಹಾಕಿದ್ದು ಈ ನಡ ಅಳವಾಗ್ಲಿ ಹಿಡ್ಕೊಂಡು ಕುಂತು ಬಿಟ್ಟತ್ತಿದ್ ಹೊಕ್ಕಂತಡಿಯ ಡಾಕ್ಟರ್ ಅಂತ ನೀನ್ ಎಂತ ಇಂಜೆಕ್ಷನ್ ಮಾಡೈತೆ ಏನ ಬ್ಯಾಡ್ಯ ಒಂದೀಟು ಹತ್ತಿಲ್ ನೋಡಿ ನಡಕ್ ಒಂಚೂರ ನೋವು ಕಡಿಮೆ ಆಗ್ಬೇಕು ಹಂಗೈತಿ ಇವತ್ತು ಸಂಜೆಗೂ ಹಂಗ ಪುಗ್ಶೆಟ್ಟಿ ಇಂಜೆಕ್ಷನ್ ಮಾಡಿಸ್ಕೊಂಡ ರೊಕ್ಕ ಕೊಡ್ಲಂಗ್ ಗುಳಿಗೆ ತರ್ತೇನೆ ನಾನು ಅನ್ನಂತೆ ಯಾರ್ಯಾರ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ.